ಒಂದು ಕತೆ ಹೇಳ. ನನಗೆ ಪರಿಚಯದವರಿಗೆ ಈ ಇನ್ಸಿಡೆಂಟ್ ನಡೀತು. ಅವರು ಕುಣಿಗಲ್ ಹತ್ರ ಒಂದು ಗ್ರಾಮದಲ್ಲಿ ಇರೋರು. ಅವರು ಅವ್ರ ಫ್ರೆಂಡ್ ಇಬ್ರು ಒಂದು ರಾತ್ರಿ ಎಲ್ಲೋ ಒಂದು ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟಿದ್ರು. ರಾತ್ರಿ ಮೇ ಬಿ ಒಂದು 11 ಗಂಟೆ ಆಗಿರ್ಬೇಕು. ಆಮೇಲೆ ಜೋರಾಗಿ ಮಳೆ ಬರೋಕ್ ಶುರು ಆಯ್ತು. ಜೋರಾಗಿ ಮಳೆ ಶುರು ಆದಾಗ ಫ್ರೆಂಡ್ ಎತ್ಕೊಂಡು ಸರಿ ಫೈನ್ ಒಂದ್ ಕಡೆ ಎಲ್ಲಾದ್ರೂ ನಿಲ್ಸಿ ಸ್ವಲ್ಪ ಮಳೆ ನಿಂತ ಮೇಲೆ ಹೊರಡೋಣ ಅಂತ ಹೇಳಿ ಅವರು ಅವ್ರ ಫ್ರೆಂಡ್ ಇಬ್ರು ಸೇರಿ ಅಲ್ಲೊಂದು ಶೆಡ್ ಟೈಪ್ ಇತ್ತು, ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿ ಹೋಗಿ ನಿಂತಿದ್ರು. ನಿಂತು ಸ್ವಲ್ಪ ಒಂದು 15-20 ಮಿನಿಟ್ಸ್ ನಿಂತಿದ್ರು. ಆಮೇಲೆ ಫ್ರೆಂಡ್ ಎತ್ಕೊಂಡು ಸರಿ ಇನ್ನೇನು ಮಳೆ ನಿಲ್ಲೋಂಗೆ ಕಾಣಿಸ್ತಿಲ್ಲ, ನಾವು ಹೊರಟು ಬಿಡೋಣ, ಸ್ವಲ್ಪ ಒದ್ದೆ ಆದರೆ ಪರವಾಗಿಲ್ಲ, ಹೊರಟು ಬಿಡೋಣ, ಲೇಟ್ ನೈಟ್ ಆಗಿಬಿಟ್ಟಿದೆ ಆಲ್ರೆಡಿ ಅಂತ ಅಂದ. ಏನು ಅರ್ಜೆಂಟು, ಇವಾಗ ಏನಾಗಿದೆ, ಆಮೇಲೆ ಆರಾಮಾಗಿ ಹೋಗೋಣ ಬಿಡು ಅಂತ ಫ್ರೆಂಡ್ ಅಂದ. ರಾತ್ರಿ 11:30 ಆಗಿದೆ, ಇಷ್ಟೊತ್ತಾದ್ಮೇಲೂ ಆಮೇಲೆ ಹೊರಡೋಣ ಅಂದರೆ ಏನು, ತುಂಬ ಲೇಟ್ ಆಗಿದೆ, ಹೊರಟು ಬಿಡೋಣ ಬಾ ಅಂತ ಕರೆದ. ನನ್ನ ಫ್ರೆಂಡು ನಾನು ಬರಲ್ಲ, ನಾನು ಯಾಕೆ ಬರಬೇಕು, ನಾನು ಬರಲ್ಲ ಅಂತ. ಅವನು ಯಾಕೋ ಹಿಂಗೆ ಆಡ್ತಿದೀಯಾ ನೀನು, ಏನಾಗಿದೆ ನಿನಗೆ, ಮಳೆ ನಿಂತಿದೆ ಹೊರಡೋಣ ಅಂತಂದ್ರೆ ಬರಲ್ಲ ಅಂತಿದೆಯಲ್ಲ, ಯಾಕೆ ಅಂತ ಕೇಳಿದಾಗ ನಿನಗೇನು ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ತಿಲ್ವಾ, ನಾನು ಬರಲ್ಲ ಅಂದಮೇಲೆ ಬರಲ್ಲ ಅಷ್ಟೇ ಅಂತ ಅಂದ. ಹಂಗಂದಾಗ ಅವನಿಗೆ ಒಂದು ಸ್ವಲ್ಪ ಭಯ ಆಗೋಕೆ ಶುರು ಆಯ್ತು. ಬರಲ್ಲ ಅಂತಿದ್ದಾನಲ್ಲ, ಯಾಕೆ ಏನು ಅಂತ ಹೇಳಿ ಮತ್ತೆ ಏನಾಯ್ತು ನಿನಗೆ, ಬರಲ್ಲ ಅಂತ ಯಾಕೆ ಅಂತಿದ್ಯಾ, ಏನು ಪ್ರಾಬ್ಲಮ್ಮು, ನನ್ನ ಪ್ರಾಬ್ಲಮ್ ಕಟ್ಕೊಂಡು ನಿನಗೇನಾಗೋದಿದೆ, ನಾನು ಬರಲ್ಲ ಅಂದಮೇಲೆ ಬರಲ್ಲ. ವಾಸ್ ಲೈಕ್ ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್ ಗೈ ಅಂತ ಹೇಳಿ ಸ್ವಲ್ಪ ಜೋರು ಮಾಡ್ದ. ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿನಗೆ, ಇವಾಗ ಸುಮ್ಮನೆ ಬಂದರೆ ಸರಿ ಇವಾಗ ಅಂತ ಹೇಳಿ ಜೋರಾಗಿ ಮಾಡ್ದ. ಅವ್ನು ಜೋರಾಗಿ ಮಾತಾಡಿದ ತಕ್ಷಣ ಇವನು ಫುಲ್ ಸಿಟ್ಟಿಗೆದ್ದು ನಾನು ಬರಲ್ಲ ಅಂದಮೇಲೆ ಬರಲ್ಲ ಅಷ್ಟೇ ಅಂತ ಎಕೋ ಸೌಂಡ್ ಅಲ್ಲಿ ಮಾತಾಡೋಕೆ ಶುರು ಮಾಡ. ಇವಾಗ ಕಂಪ್ಲೀಟ್ಲಿ ಫ್ರೈಟೆಂಡ್. ಏನಿದು ಡಬಲ್ ಧ್ವನಿ ಬರ್ತಿದೆ ಅಲ್ಲ, ಏನಾಯ್ತು ಇವನಿಗೆ ಅಂತ ಫುಲ್ ಹೆದರ್ಕೊಂಡ್ಬಿಟ್ಟ. ಅದಾದ್ಮೇಲೆ ಸ್ವಲ್ಪ ಅವನ್ನ ಫುಲ್ ಮಾಡಿಸಿ ಸ್ವಲ್ಪ ಕಾಮ್ ಮಾಡಿಸಿ, ಸರಿ ಇಲ್ಲಿ ಬೇಡ, ಇನ್ನೊಂಚೂರು ಮುಂದೆ ಹೋಗಿ ನಿಂತ್ಕೊಳ್ಳೋಣ ಬೇಕಂದ್ರೆ ಅಂತ ಏನೋ ಸುಳ್ಳು ಹೇಳಿ ಗಾಡಿ ಮೇಲೆ ಕೂರಿಸ್ಕೊಂಡ ಫ್ರೆಂಡ್ನ ಗಾಡಿ ಮೇಲೆ ಕೂರಿಸ್ಕೊಂಡು ಅವನು ಸ್ಟಾರ್ಟ್ ಮಾಡಿ ಗಾಡಿ ಹಿಂಗೆ ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಯಾರೋ ಹಿಂದೆ ಗಾಡಿನ ಹಿಡಿದಂಗೆ ಫೀಲಿಂಗು, ಬಿಡ್ತಾನೆ ಇಲ್ಲ. ಇವನು ಫುಲ್ಲು ಆಕ್ಸಿಲೇಟ್ರ್ ಕೊಟ್ಟು ಜೋರು ಮಾಡ್ತಿದ್ದಾನೆ, ಮುಂದೆನೇ ಹೋಗ್ತಿಲ್ಲ ಗಾಡಿ. ಆಮೇಲೆ ಹಿಂದೆ ತಿರುಗಿ ನೋಡ್ತಾನೆ, ಯಾರೂ ಇಲ್ಲ. ಈ ಹಿಂದೆ ಕೂತಿರೋ ಫ್ರೆಂಡ್ ಮಾತ್ರ ಈ ವಾಸ್ ಲೈಕ್ ಅ ಡಾಲ್, ಏನು ಮಾತಾಡ್ತಿಲ್ಲ, ಸುಮ್ಮನೆ ಕೂತಿದ್ದಾನೆ ಅಷ್ಟೇ. ಏನಾಯ್ತು ಏನು ಅಂತ ಏನು ಕೇಳ್ತಿಲ್ಲ. ಅವನು ಫುಲ್ ಭಯ ಆಗೋಯ್ತು. ಆಮೇಲೆ ಗಾಡಿ ಒಂಚೂರು ಮುಂದೆ ಹಿಂಗೆ ತಳದ ಏನೇನೋ ಮಾಡ್ದ, ಬಟ್ ನೋ ಡಿಡ್ ನಾಟ್ ಕಮ್ ಫಾರ್ವರ್ಡ್. ಆಮೇಲೆ ಒಂದು 10 ನಿಮಿಷ ಸರ್ಕಸ್ ಮಾಡಿದ. ಲೇಟರ್ ಆನ್ ಒಂದು ಕಾರ್ ಬರ್ತಿತ್ತು, ದೂರದಿಂದ ಕಾರ್ ಕಾಣಿಸ್ತು. ಕಾರ್ ನಿಲ್ಲಿಸ್ದ ಫ್ರೆಂಡು, ಸ್ವಲ್ಪ ಹೆಲ್ಪ್ ಮಾಡಿ, ಯಾಕೋ ಬೈಕ್ ಮುಂದೆ ಬರ್ತಿಲ್ಲ, ಒಂದು ಸ್ವಲ್ಪ ಪುಷ್ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕಾರವನ್ನು ಕೇಳ್ಕೊಂಡು. ಆ್ಯಂಡ್ ಅವರು ಸರಿ ಅಂತ ಹೇಳಿ ಬಂದು ಸ್ವಲ್ಪ ಅವರು ಗಾಡಿ ಪುಷ್ ಮಾಡಿ ಎಲ್ಲ ಆದಮೇಲೆ ಗಾಡಿ ಸ್ಟಾರ್ಟ್ ಆಗಿ ಮುಂದೆ ಹೋಗಿ ಆಮೇಲೆ ಫ್ರೆಂಡ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ಅವನು ಮನೆಗೆ ಹೋದ. ಮನೆಗೆ ಹೋಗಿ ಬೆಳಗ್ಗೆ ಆಗ್ತಿದ್ದಂಗೆ ಅವನು ಎದ್ದು ಫ್ರೆಂಡ್ ಮನೆಗೆ ಹೋಗಿದ್ದಾನೆ. ಅವ್ರ ಅಮ್ಮ ಹತ್ರ ಹೋಗಿ ಆಗಿರೋ ಇನ್ಸಿಡೆಂಟ್ನ ಹೇಳ್ಕೊಂಡ. ಹಿಂಗಾಯ್ತು ನಿನ್ನೆ, ಅವನು ಬೇರೆ ರೀತಿನೇ ಮಾತಾಡ್ತಿದ್ದ, ನನಗೆ ಭಯ ಆಗೋಯ್ತು. ಆ ಮೂಮೆಂಟಲ್ಲಿ ನಾನು ಹೆಂಗೆ ರಿಯಾಕ್ಟ್ ಮಾಡ್ಬೇಕು ನನಗೆ ಅರ್ಥ ಆಗಿಲ್ಲ. ಸೊ ಹೆಂಗೋ ಒಂದು ಕೂಲ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ಬಟ್ ಇವಾಗ ಹಿಂಗಿದಾನೋ ಏನೋ, ಎದ್ದ ಮೇಲೆ ಒಂದು ಸ್ವಲ್ಪ ವಿಚಾರಿಸಿ ನೀವು ಅಂತ ಹೇಳಿ ಫ್ರೆಂಡ್ ಹೇಳಿ ಹೋಗಿ. ಅಮ್ಮನಿಗೆ ಹೇಳಿದ ತಕ್ಷಣ ಅಮ್ಮನೂ ತುಂಬ ಹೆದರ್ಬಿಟ್ರು. ನಿನ್ನೆ ನೋಡಿದ್ರೆ ಅಮಾವಾಸ್ಯೆ ಬೇರೆ ಇತ್ತು, ಇವರು ರಾತ್ರಿಯಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದಾರೆ, ಏನಾಯ್ತು ಏನೋ ಅಂತ ತುಂಬ ಹೆದರ್ಕೊಂಡು ಬೆಳಗ್ಗೆ ಆ್ಯಸ್ ಯೂಶುವಲ್ ಅವ್ರ ಅಮ್ಮನಿಗೂ ಏನೂ ಗೊತ್ತಿಲ್ಲ ಅನ್ನೋ ಥರ ದೇವಸ್ಥಾನಕ್ಕೆ ಹೋಗಬೇಕು, ಹೋಗಿ ಬಂದುಬಿಡೋಣಮ್ಮ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಗೀಜೆ ಮಾಡ್ಕೊಂಡು ಮನೆಗೆ ಬಂದರು. ಏನು ಅಂತಂದರೆ ಅವ್ರ ಫ್ರೆಂಡು ಈ ವಾಸ್ ಫೈನ್, ಬಟ್ ಈ ಡ್ರೈವ್ ಮಾಡೋವಂಥ ಫ್ರೆಂಡು 1 ವಾರ ಜ್ವರ ಬಂದು ಈ ಕುಡ್ ನಾಟ್ ಗೆಟ್ ಅಪ್ ಫ್ರಮ್ ದ ಬೆಡ್, ಅಷ್ಟು ಲೆವೆಲ್ಗೆ ಹೈ ಫೀವರ್ ಬಂದುಬಿಟ್ಟಿತ್ತು. ಬಿಕಾಸ್ ಈ ವಿಟ್ನೆಸ್ ದ ಸಿಚುವೇಶನ್, ಏನಾಗಿತ್ತು ಫ್ರೆಂಡಿಗೆ ಅನ್ನೋದು ಇವ್ನು ನೋಡಿರೋದಕ್ಕೆ ಈ ವಾಸ್ ಕಂಪ್ಲೀಟ್ಲಿ ಲೈಕ್ ಕನ್ಫ್ಯೂಸ್ಡ್ ವಾಟ್ ವಾಸ್ ಹ್ಯಾಪನಿಂಗ್ ಅಂತ.
ಅವತ್ತಿನ ರಾತ್ರಿ ಏನು ನಡೀತು, ಅವ್ನು ಯಾಕೆ ಹಂಗೆ ಆಡ್ದ, ಬೈಕ್ ಸ್ಟಾರ್ಟ್ ಮಾಡಿದ್ರು ಮುಂದೆ ಹೋಗ್ತಿರ್ಲಿಲ್ಲ, ಏನಿತ್ತು ಅಲ್ಲಿ ಅನ್ನೋದು ಅವ್ನಿಗೂ ಆ ಕನ್ಫ್ಯೂಷನ್. ಆ ರೋಡಲ್ಲಿ ಟ್ರಾವೆಲ್ ಮಾಡ್ಬೇಕನ್ನೋವಾಗೆಲ್ಲ ಅವನು ಆ ಕಡೆ ತಿರುಗಿ ನೋಡೋದೇ ಇಲ್ಲ, ಎಲ್ಲ ಅವ್ರು ನಿಂತಿದ್ರು ತಿರುಗಿ ಸಹಿತ ನೋಡೋಲ್ಲ, ಅಷ್ಟು ಹೆದರ್ಬಿಟ್ಟಿದ್ದಾನೆ.